ನಾನಿವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಕ್ರೀಮಿಯಾಗಿ ಟೇಸ್ಟಿಯಾಗಿ ಆಗುವಂಥ ಒಂದು ಮ್ಯಾಕ್ರೋನಿ ರೆಸಿಪಿನ ತೆಗೆದುಕೊಂಡು ಬಂದಿದ್ದೇನೆ. ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿಗೆ ಇಟ್ಕೊಳ್ಳಿ. ಆ ನೀರು ಕುದೀತಿದ್ದಂಗೆ ಸ್ವಲ್ಪ ಉಪ್ಪು ಹಾಕಿ 1.5 ಕಪ್ ಆಗೋಷ್ಟು ಮ್ಯಾಕ್ರೋನಿ ಹಾಕಿ ಬೇಯಿಸ್ಕೊಳ್ಳಿ. ಈಗ ನೋಡಿ ಇದು ಬೆಂದಿದೆ. ಈಗ ಒಂದು ಪಾತ್ರೆಗೆ ಹಾಕಿ ಇದನ್ನು ನೀರು ಸಪ್ರೇಟ್ ಮಾಡ್ಕೊಳ್ಳಿ, ಸ್ಟ್ರೈನ್ ಮಾಡ್ಕೊಳ್ಳಿ. ಒಂದು ಮಿಕ್ಸಿ ಜಾರಕ್ಕೆ ಒಂದು 3 ಇಂದ 4 ಕೆಂಪು ಮೆಣಸು, ಶುಂಠಿ ಬೆಳ್ಳುಳ್ಳಿ ಹಾಗೆ 2 ಟೊಮೆಟೊ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಕೆಂಪು ಮೆಣಸನ್ನ. ನಂತರ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ಕಾಯಿ ಮೆಣಸು, ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. ಕಟ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಕಟ್ ಮಾಡಿರೋ ಅಂಥ ಒಂದು ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೈದಾ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ನಾವು ಮೊದಲೇ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟನ್ನು ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಮೈದಾ ಹಾಕಿರೋದ್ರಿಂದ ಸ್ವಲ್ಪ ನಾವು ಈ ರೀತಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ಆಗುತ್ತೆ. ಈಗ ನಾನು ಇದಕ್ಕೆ ಒಂದು ಚೀಸ್ ಸ್ಲೈಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಮೇಲ್ಗಡೆಯಿಂದ ಆರಿಗೆನ ಸೇರಿಸ್ತಾ ಇದ್ದೀನಿ. ಇದು ಮಾಡೋದು ತುಂಬ ಸುಲಭ, ತಕ್ಷಣವೇ ಮಾಡ್ಕೋಬೋದು ನೀವು ಮ್ಯಾಕ್ರೋನಿಯನ್ನು ಬೇಯಿಸಿಟ್ಕೊಂಡ್ಬಿಟ್ರೆ. ಈಗ ನೋಡಿ ಚೀಸ್ ಕೂಡ ಮೆಲ್ಟ್ ಆಗಿದೆ. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನ ಸೇರಿಸ್ತಾ ಇದ್ದೀನಿ. ಈಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಇದಕ್ಕೆ 1 ಗ್ಲಾಸಷ್ಟು ಹಾಲನ್ನ ಹಾಕ್ಕೊಳ್ಳಿ. ಹಾಲು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ, ಒಂದೇ ಸರಿ ಹಾಕ್ಲಿಕ್ಕೆ ಹೋಗಬೇಡಿ. ನಾವಿಲ್ಲಿ ಹಾಲು ಹಾಕ್ತಿದ್ದಾಗೆ ಸ್ವಲ್ಪ ದಪ್ಪ ಆಗುತ್ತೆ, ಯಾಕೆಂತಂದರೆ ನಾವು ಮೈದಾ ಹಾಕಿದ್ವಲ್ಲ, ಹಾಗಾಗಿ. ಈಗ ನೋಡಿ ಇದು ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ಈ ಟೈಮ್ನಲ್ಲಿ ನಾವು ಬೇಯಿಸಿರೋಂಥ ಮ್ಯಾಕ್ರೋನಿನ ಸೇರಿಸ್ಕೊಳ್ಳೋಣ. ಹಾಕಿದ ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಸಪ್ರೇಟ್ ಇಟ್ಕೊಳ್ಳೋಣ. ಮತ್ತು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಕಾಯಿ ಮೆಣಸು ಹಾಕಿದ ಮೇಲೆ ಚಿಕನ್ ಪೀಸ್ನ ಹಾಕ್ಕೊಂಡು ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏಕೆಂತಂದರೆ ಇದರಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಆ ನೀರಿನ ಅಂಶ ಫುಲ್ಲು ಡ್ರೈ ಆಗಲಿ, ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಈ ನೀರಿನ ಅಂಶ ಫುಲ್ಲು ಡ್ರೈ ಆದಮೇಲೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ನೋಡಿ ಈ ಟೈಮ್ನಲ್ಲಿ ನಾವು ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಳೋಣ. ಈ ಹಾಲು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಬೇಕಿದ್ರೆ ಸ್ವಲ್ಪ ಚೀಸ್ ಹಾಕೋಬೋದು, ಮೊಸರೆಲ್ಲ ಚೀಸ್ ಅಥವಾ ಸ್ಲೈಸ್ನ ಹಾಕೋಬೋದು. ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮೈದಾ ಹಾಕಿರೋದ್ರಿಂದ ಇದು ಸ್ವಲ್ಪ ತಿಕ್ಕಾಗುತ್ತೆ. ನಾನು ಆಗಲೇ ಹೇಳಿದಾಗೆ ನೀವು ಫಸ್ಟಿಗೆ ನಾನು ಈರುಳ್ಳಿ ಕಾಯಿ ಮೆಣಸೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದಲ್ವ ಫಸ್ಟ್ ಸ್ಟಾರ್ಟಿಂಗಲ್ಲ, ಆಗಲೇ ನೀವು ಚಿಕನ್ನ ಹಾಕೋಬೋದು. ನಂತರ ಸ್ವಲ್ಪ ಹಾಕಿ ಒಂದು ಸ್ಲೈಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದು ಕ್ರೀಮಿಯಾಗಿ ರೆಡಿಯಾಗಿದೆ. ಈಗ ನಾವು ಪಾಸ್ತಾನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇನ್ನು ಪಾಸ್ತಾ ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಒಂದೇ ಸರಿ ಹಾಕ್ತಿರೋ ಅಥವಾ ಮತ್ತು ಸ್ವಲ್ಪ ಕ್ರೀಮಿಯಾಗಿ ಇನ್ನೂ ಜಾಸ್ತಿ ಬೇಕಂದರೆ ಸ್ವಲ್ಪ ಪಾಸ್ತಾನ ಕಮ್ಮಿ ಮಾಡ್ಕೋಬೋದು. ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೇನೆ. ಈಗ ಇದು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪ್ರಿಂಗ್ ಆನಿಯನ್ ಇತ್ತು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನಿಲ್ಲ ಸ್ಪ್ರಿಂಗ್ ಆನಿಯನ್ ಹಾಕಿಲ್ಲ. ಸೊ ನೋಡ್ತಾ ಇದ್ದಾರಲ್ಲ ಎಷ್ಟು ಕ್ರೀಮಿಯಾಗಿ ಮ್ಯಾಕ್ರೋನಿ ರೆಡಿಯಾಗಿದೆ ಅಂತ. ಈ ಚಿಕನ್ ಮ್ಯಾಕ್ರೋನಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಟೈಮ್ ಇದ್ದಾಗ ಒಂದು ಸಾರಿ ಮಾಡಿಟ್ಕೊಂಬಿಡಿ, ಬೆಳಗ್ಗೆ ಅಥವಾ ಸಂಜೆ ಮಕ್ಕಳು ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಹಾಕ್ಕೊಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸೇವ್ ಮಾಡಿ ಇಟ್ಕೊಳ್ಳಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ.